ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಚರಣ್. ಇವತ್ತು ಇನ್ಫಾರ್ಮೇಷನ್ ಏನಂದರೆ, ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಬಂದಿದ್ದು. A to Z ಸೂಪರ್. ಸ್ಟಾರ್ಟಿಂಗೆಲ್ಲ ಸೂಪರಾಗೇ ಇತ್ತು. ಹೋಗ್ತಾ ಹೋಗ್ತಾ ಒಳಗೆ ಹೋದ್ಮೇಲೆ ಈ ಪ್ರಯಾಗ್ರಾಜು ಸಾಕು, ಮಹಾಕುಂಭ ಮೇಳು ಸಾಕು ಅನಿಸ್ಬಿಡ್ತು. ಏಕೆಂದರೆ 3-4 ಕೋಟಿ ಜನ ಒಂದೇ ಬ್ಯಾರಿಕೇಡಲ್ಲಿ, ಅದು ಬಿಡ್ತಾರೆ. ಎಲ್ಲ ಮಕ್ಕಳು ಮರಿ ಲಗೇಜ್ ಎಲ್ಲ ತಲೆ ಮೇಲೆ ಇಟ್ಕೊಂಡು ನುಗ್ಗಾಡ್ಕೊಂಡು ಉಸಿರಾಡೋಕ್ಕೆ ಜಾಗ ಇರಲ್ಲ. ಹಿಂಗಿರ್ಬೇಕು. 3 ಕಿಲೋಮೀಟ್ರ್ ಹಂಗೆ ನಡಿಬೇಕು. ಅದಾಯ್ತಾ, ನೀರು ಏನಪ್ಪ ಸಂಗಮ್ ಅಲ್ಲಿ ಒಂಚೂರು ಹಿಂಗೆ ತಳ್ಳಿದ್ರು ಸಾಕು, ಮುಗೀತು, ಎಲ್ಲ ಒಳಗೋಗ್ಬಿಡೋದೆ. ಆ ಥರ ಇದ್ದಾರೆ ಇಲ್ಲಿ. ಫೆಸಿಲಿಟೀಸ್ ಹೇಳ್ಕೊಳಂಗೆ ಓಕೆ, ಬಟ್ ಅಪ್ ಟು ದ ಮಾರ್ಕ್ ಇಲ್ಲ. ಯಾಕೆಂದರೆ ಕಾರ್ ಪಾರ್ಕಿಂಗು, ಆಮೇಲೆ ಫುಡ್ಡು ಅದೆಲ್ಲ ಓಕೆ, ಸೆಕೆಂಡ್ರಿ. ಟ್ರಾನ್ಸ್ಪೋರ್ಟೇಷನ್ ಬೇಕ್ರಿ. ಮಕ್ಕಳು ಮರಿ ನಿಂತ್ಕೊಂಡು 5-6 ಕಿಲೋಮೀಟ್ರ್ ನಡೆದಿರೋ ಹೆಂಗಸ್ ನೋಡಿದ್ದೀವಿ. ಲಗೇಜು ವಯಸ್ಸಾಗಿರೋ 80 ವರ್ಷದ ತಾತ ಲಗೇಜ್ ಇಟ್ಕೊಂಡು ಓಡಾಡಿದಾರೆ ನೋಡಿದರೆ. ಏನು ಅಂದರೆ ಟ್ರಾವೆಲಿಂಗು ಈಗ ಒಂದೇ ಜಾಗ 3 ಕೋಟಿ 4 ಕೋಟಿ ಇಂಟೇಕ್ ಆಗ್ತಾರೆ. ಆ 3 ಕೋಟಿ 4 ಕೋಟಿಲಿ 1.5 ಕೋಟಿ ಅಟ್ಲೀಸ್ಟ್ ಆಚೆ ಹೋದರೆ, ಅರ್ಧಕ್ಕರ್ಧ ಆಚೆ ಹೋದರೆ ಆಮೇಲೆ ಸ್ವಲ್ಪ ಫ್ರೀ ಆಗುತ್ತೆ. ಇಲ್ಲಿ ಹೇಗೆ ಅಂದರೆ ಆಗಲ್ಲ. ಎಲ್ಲರೂ ಕರ್ಸ್ಕೊಂಬಿಡೋದು, ಆಮೇಲೆ ಎಲ್ಲರೂ ಒಂದೊಂದು ಲೈನ್ ಮಾಡಿಬಿಟ್ಟು ಆಮೇಲೆ ಒಂದೇ ಲೈನಿಗೆ ಎಲ್ಲರೂ ಕರ್ಸೋದು. ಆ ಒಂದೇ ಲೈನ್ ಬಂದ್ಬಿಟ್ರಂತೂ ಉಸಿರಾಡೋಕ್ಕಾಗಲ್ಲ. ಏಕೆಂದರೆ ಮರಳು, ಬೀಚ್ ಹತ್ತತ್ರಲ್ವ ಇದು, ಮರಳು. ಆ ಮರಳು ನಡೀತಾ ಮರಳು ಸ್ಮೆಲ್ಲು ಉಸಿರಾಡೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಸುಮ್ಮನೆ ಇವೆಲ್ಲ ನೋಡ್ತಾ ಇದ್ರೆ TV HD ರೆಸೊಲ್ಯೂಷನ್ ಹಾಕ್ಕೊಂಡು ನಮಸ್ಕಾರ ಮಾಡ್ಬಿಟ್ಟು ಹರ ಶಿವ ಶಂಭೋ ಅಂದ್ಬಿಟ್ಟು ಒಂದು ಬಕೆಟ್ ಇಟ್ಕೊಂಡು ಅಲ್ಲೇ ನೀರಲ್ಲಿ ಸ್ನಾನ ಮಾಡಿಬಿಟ್ರೆ ಸೂಪರು. ಈಗಲೇ ಬರಬೇಕು, ಕರೆಕ್ಟು. ಬಟ್ ಈಗಲೇ ಬರಲೇಬೇಕು ಅನ್ನೋದಿಲ್ವಲ್ಲ. ಲೈಫ್ ಲಾಂಗ್ ಇಲ್ವೇ ಇಲ್ಲ ಅಂತ ಅನ್ನೋದಿಲ್ಲ. ಲೈಫ್ ಲಾಂಗ್ ಯಾವಾಗ ಬೇಕಾದರೂ ನೀವು ಫ್ಯಾಮಿಲಿ ಸಮೇತ ಕಾರಲ್ಲೇ ಬಂದು ಆರಾಮಾಗಿ ಒಂದು ವಾರ ಇದ್ಬಿಟ್ಟು 2 ವಾರ ಇದ್ಬಿಟ್ಟು ಹೋಗ್ಬೋದು. ಹಂಗಿದೆ ಇಲ್ಲೆಲ್ಲ. ಕಾಶಿ, ವಾರಣಾಸಿ, ಗಯಾ, ಅಯೋಧ್ಯ ಎಲ್ಲನೂ A to Z, ಪ್ರಯಾಗ್ರಾಜ್ ಎಲ್ಲನೂ ನೋಡ್ಬೋದು. ಆದರೆ ಇವಾಗಂತೂ ನಾವು ಎಲ್ಲನೂ ಕವರ್ ಮಾಡೋಣ ಅಂತ ಬಂದಿದ್ದು. ಆ್ಯಕ್ಚುಲಿ ಈ ಪ್ರಯಾಗ್ರಾಜೆ ನೋಡ್ಬಿಟ್ಟು ಸಾಕಪ್ಪ, ಇನ್ನೊಂದ್ಸರಿ ಬರೋಣ ಆಮೇಲೆ ಯಾವಾಗಲಾದರೂ ಅಂತ ಅನಿಸ್ಬಿಟ್ಟಿದೆ. ಏಕೆಂದರೆ ಕಮ್ಮಿ ಅಂದರೂ 20-30 ಕಿಲೋಮೀಟ್ರ್ ನಡೆದಿದ್ವಿ. ಜೊತೆಗೆ ಆ ಬೋಟು 1000 ರೂಪಾಯಿ ಕೇಳ್ತಾರೆ ಒಬ್ರಿಗೆ. ಅದು ಎಷ್ಟು, 1-2 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇಲ್ಲ. ಹಿಂಗೆ ಕರ್ಕೊಂಡು ಹೋಗೋದು, ಅರ್ಧ ಗಂಟೆ ಬಿಡೋದು, ಕರ್ಕೊಂಬರೋದು.